ಹಲೋ ಅಣ್ಣ. ನಾನೇ ಕಾಲ್ ಮಾಡಬೇಕು ಅಂತಿದ್ದೆ, ಆದರೆ ಏನು ಮಾಡಲಿ, ನನ್ನ ಹತ್ರ ಕರೆನ್ಸಿನೇ ಇರಲಿಲ್ಲ. ಇನ್ನೊಂದು ವಿಷಯನಮ್ಮ, ನಿಮ್ಮ ಮನೆ ಹತ್ರ ಹೋಗಿದ್ದೆ, ನಿಮ್ಮ ಮನೆ ಆ ಮೇನ್ ಡೋರು ಹಾಳಾಗಿ ಹೋಗಿತ್ತು. ಕಾರ್ಪೆಂಟ್ರನ್ನ ಕರೆಸಿ ಎಲ್ಲ ರಿಪೇರಿ ಮಾಡಿಸಿದ್ದೀನಮ್ಮ. ಹಾಂ, ಅವನು 1200 ರೂಪಾಯಿ ತಗೊಂಡ, ಜೊತೆಗೆ ಬಂದು ಹೋಗಿದ್ದಕ್ಕೆ ಅಂದ್ಬಿಟ್ಟು 300 ರೂಪಾಯಿ, ಒಟ್ಟು 1500 ರೂಪಾಯಿ ಇಸ್ಕೊಂಡಮ್ಮ. ಅದು ನನ್ನ ಹತ್ರ ದುಡ್ಡಿರ್ಲಿಲ್ಲ, ಆದಷ್ಟು ಬೇಗ ನನ್ನ ಅಕೌಂಟಿಗೆ ಕಳಿಸ್ತೀಯಾ? ಸರಿ ಅಣ್ಣ. ಇನ್ನೊಂದು ವಿಷಯನಮ್ಮ, ಅಜಿತಾತ ಇದಾರಲ್ಲ, ನಾನು ಅವ್ರ ಹತ್ರ ಹೋಗಿ ಮನೆ ಕೀ ಕೊಡಿ ಅಂದ್ರೆ ಒಳ್ಳೆ ಕಳ್ಳರನ್ನ ನೋಡ್ದಂಗೆ ನೋಡ್ತಾರಮ್ಮ. ಅವ್ರೇನು ಬೇಕು ಅಂತ ಹಾಗೆ ಮಾಡ್ತಾ ಇದ್ದಾರಾ ಅಥವಾ ನೀನೇ ಹೇಳಿ ಹಾಗೆ ಮಾಡಿಸ್ತಾ ಇದೀಯಾ? ಬೇಗ ಅಕೌಂಟ್ಗೆ ದುಡ್ಡು ಹಾಕ್ಬಿಡಮ್ಮ, ಕಾಸಿಲ್ಲ, ಕಷ್ಟದಲ್ಲಿದ್ದೀನಮ್ಮ. ಸರಿ ಅಣ್ಣ, ಕಳಿಸ್ತೀನಿ. ಇವತ್ತಿನ ಕಲೆಕ್ಷನ್ ಆಯ್ತು. ನಾನು ಹೇಗಿದ್ದೀನಿ ಅಂತಲೂ ಕೇಳಲಿಲ್ಲ ನನ್ನ ಅಣ್ಣ. ನಿಮ್ಮ ಹತ್ರ ದುಡ್ಡಿದೆಯಲ್ಲ, ಅದ್ರ ಮೇಲೆ ಕಣ್ಣವರಿಗೆ. ಓಕೆ ಸೀತಾ, ಡೋಂಟ್ ವರಿ. ಏನೋ ಅವಶ್ಯಕತೆ ಇರ್ಬೋದೇನೋ, ಅದೇನು ದೊಡ್ಡ ಮ್ಯಾಟ್ರ್ ಏನಲ್ಲ ನನಗೆ. ಅಣ್ಣ ಆಗಿ ಅವ್ರು ಯಾವತ್ತೂ ನನ್ನ ಜೊತೆ ನಿಂತಿದ್ದೇ ಇಲ್ಲ. ತಂಗಿ ಅಂತ ಒಂದಿಷ್ಟು ಪ್ರೀತಿನೂ ಇರಲಿಲ್ಲ ರಾಮ್. ನನಗೆ ಅವ್ರ ಮೇಲೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಇವತ್ತು ರಕ್ಷಾ ಬಂಧನ್, ಒಡ ಹುಟ್ಟಿದ ಅಣ್ಣ, ವಿಶ್ ಮಾಡೋಣ ಅಂತ ಖುಷಿಯಿಂದ ಕಾಲ್ ಮಾಡಿದೆ. ಯಾಕೆ ಕಾಲ್ ಮಾಡಿದೆ ಅಂತನೂ ಕೇಳಿಲ್ಲ ಗೊತ್ತಾ. ನಿಜವಾಗ್ಲೂ ಬೇಜಾರಾಗತ್ತೆ ಇವರು ನನ್ನ ಅಣ್ಣ ಅದಕ್ಕೆ ಅಂತ ಹೇಳ್ಕೊಳಕ್ಕೆ. ಓಕೆ ಸೀತಾ, ಈಗಷ್ಟೇ ನೀವು ಹೇಳಿದ್ರಿ ನನ್ಗೆ ಅವರಿಂದ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಅಂತ. ಮತ್ತಿನ್ಯಾಕೆ ಬೇಜಾರಾಗ್ತೀರಾ? ನಿಮಗೆ ನಾನಿದ್ದೀನಿ, ಮುದ್ದಾದ ಮಗಳು ಸಿಹಿ ಇದ್ದಾಳೆ. ಯು ಹ್ಯಾವ್ ಅ ನ್ಯೂ ಫ್ಯಾಮಿಲಿ ಹಿಯರ್. ಅಣ್ಣ ಅತ್ಗೆ ನಿಮ್ಮನ್ನ ಅರ್ಥ ಮಾಡ್ಕೊಂತಿಲ್ಲ ಅಂತ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ? ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ ಬಿಡಿ. ಆಗಾಗ ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಕೊಡೋಣ. ರಾಮ್, ನೀವು ದುಡ್ಡು ಕೊಡೋ ಮೆಷಿನ್ ಅಲ್ಲ, ನನ್ ಗಂಡ. ಏನಂದ್ರೆ ಕಮಗೆ? ನನ್ ಗಂಡ ಅಂದೆ. ಓ, ಸೊ ನೀವು ಗಂಡ ಅಂತ ಹೇಳಿದ್ಮೇಲೆ ನಿಮ್ ತಲೆನೋವಲ್ಲೂ ನಂಗೂ ಒಂದ್ ಸ್ವಲ್ಪ ಶೇರ್ ಇರ್ಬೇಕಲ್ವಾ? ಹಾಗಾದ್ರೆ ಅಣ್ಣ ಅದ್ಗೆ ಕೊಡೋ ತಲೆನೋವು ನಂದೆ. ಅವ್ರು ಏನೇ ಹೇಳಿದ್ರು, ಏನೇ ಮಾತಾಡ್ರು, ನನಗೆ ನಿಮ್ಮೇಲಿರೋ ಗೌರವ ಪ್ರೀತಿ ಮಾತ್ರ ಒಂಚೂರು ಕಡಿಮೆ ಆಗಲ್ಲ. ಯು ಡೋಂಟ್ ವರಿ, ಓಕೆನಾ?